ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ನಿನ್ನೆ ಹಬ್ಬ ಗುರುವಾರ, ಇವತ್ತು ಬಂದು ಫ್ರೈಡೇ. ಕರೆಕ್ಟ್ ಫ್ರೆಂಡ್ಸ್, ಹಬ್ಬ ಆಗೋಯ್ತಲ್ಲ. ಏನೋ ಫ್ರೆಂಡ್ಸ್, ರಂಜಾನ್ ಹಬ್ಬ ಇವತ್ತು ನಾಳೆ 2 ದಿನ ಅಂತ ಹೇಳ್ತಾ ಇದ್ದಾರೆ. ಯಾವಾಗಾದರೂ ಆಗಲಿ ನಾವು ಅವ್ರಿಗೊಂದು ವಿಶ್ ಮಾಡಿಬಿಡೋಣ. ಕರ್ನಾಟಕದ ಎಲ್ಲ ಜನತೆಗೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಉಪವಾಸ ಬೇರೆ ಇರ್ತಾರಲ್ಲ, ಅಂದರೆ ಬೆಳಗಿನ ಜಾವ ಊಟ ಮಾಡೋದು, ಮತ್ತು ಸಾಯಂಕಾಲ 6:30ಗೇನೋ 6:30 ಮೇಲೆ ಊಟ ಮಾಡಬೇಕು ಅವರು ಫ್ರೆಂಡ್ಸ್. ಆದರೆ ಅಷ್ಟು ಬೇಗ ಯಾರಿಗೂ ತಿನ್ನೋಕ್ಕಾಗಲ್ಲ. ಯಾಕೆಂದರೆ ನೋಡಿ, ಅವರು ಬೆಳಗಿನ ಜಾವ 4 ಗಂಟೆಗೆ, ನಮ್ಮ ಸ್ಟಾಫು ಎಷ್ಟೊಂದು ಜನ ಕೆಲಸ ಮಾಡ್ತಾರಲ್ಲ, ನಾನು ಅವ್ರನ್ನ ಕೇಳ್ತೀನಿ ಬಿಡಿಸಿ ಅಷ್ಟು ಬೇಗ ಊಟ ಮಾಡೋಕ್ಕಾಗುತ್ತಾ ಅಂತ. ಆದರೆ ಬೆಳಗ್ಗೆ ಟೈಮ್ ಸ್ವಲ್ಪ ಅವ್ರಿಗೂ ಊಟ ಮಾಡೋಕ್ಕಾಗಲ್ವಂತೆ. ಯಾಕೆಂದರೆ ಫ್ರೆಂಡ್ಸ್ ನೋಡಿ, ರಾತ್ರಿ ಮಲಗಿಕೊಂಡು ಮತ್ತು ಅಷ್ಟು ಬೇಗನೆ ಎದ್ದು ತಿನ್ನಬೇಕು ಅಂದರೆ ಯಾರಿಗೂ ಅಲ್ಲ, ಒಂದು 5 ಗಂಟೆ 5:30 ಈ ಥರ ಆದರೆ ಏನೋ ಪ್ರಯತ್ನ ಪಡ್ಬೋದು. ಹಂಗಾಗಿ ಕರ್ನಾಟಕದ ಎಲ್ಲ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಏನು ನೋಡಿ, ಈ ಸಲ ನಮ್ಮ ಹಬ್ಬ ಬಂತು ಕನ್ನಡದ ಯುಗಾದಿ 19ಗೆ, ನಿಮ್ಮದು 2021 ಅಂತೆ. ನಾನು 21 ಅಂತ ತಿಳ್ಕೊಂಡಿದ್ದೆ ಫ್ರೆಂಡ್ಸ್. ಯಾಕೆ ಅಂದರೆ ಕ್ಯಾಲೆಂಡ್ರಲ್ಲೆಲ್ಲ ರಂಜಾನ್ ಹಬ್ಬ 21ಗಿದೆ. ನಾನು ಹಾಗೆ ತಿಳ್ಕೊಂಡಿದ್ದೆ 21ಗೇನೋ ಅಂತ. ಆದರೆ ಆಮೇಲೆ ಗೊತ್ತಾಯಿತು, ಯಾಕಂದರೆ ನಮ್ಮ ಜೊತೆ ಕೆಲಸ ಮಾಡ್ತಾಯಿರೋರು ಎಷ್ಟೊಂದು ಜನ ಮುಸ್ಲಿಮ್ಸರೇ ಇದ್ದಾರೆ. ಹಂಗಾಗಿ ಅವರು ಎಲ್ಲರೂ ಇವಾಗ 2 ಡೇಸ್ ರಜೆ ತಗೊಂಡ್ರಲ್ಲ. ನನಗೆ ಆವಾಗೆ ಗೊತ್ತಾಗಿದ್ದು, ಇವತ್ತಿಂದನೇ ಸ್ಟಾರ್ಟು ಅವ್ರದ್ದು ಹಬ್ಬ. ಎಲ್ಲರೂ 2 ಡೇಸೇ ತಗೊಂಡಿದ್ದಾರೆ ಫ್ರೆಂಡ್ಸ್, ಕೊಟ್ಟಿದ್ದೀನಿ. ಆದರೆ 3 ಡೇಸ್ ಒಂದು ಸ್ವಲ್ಪ ಜನ, ಒಂದು 2-3 ಜನ ತಗೊಂಡಿದ್ದಾರೆ ಅಷ್ಟೇ. ಎಲ್ಲರೂ ಏನು 3 ಡೇಸ್ ತಗೊಂಡಿಲ್ಲ. ಅದಕ್ಕೋಸ್ಕರನೇ ನಾವು ಅವ್ರಿಗೆ ರಜೆ ಕೊಟ್ಬಿಟ್ಟಿದ್ವಿ 2 ದಿವಸ. ಹಾಸ್ಪಿಟ್ಲು ವರ್ಕ್ ಆದರೂ ಕೊಡಲೇಬೇಕಲ್ಲ ಪಾಪ, ಅವ್ರಿಗಿದೆ ದೊಡ್ಡ ಹಬ್ಬ ಅಲ್ವ ಫ್ರೆಂಡ್ಸ್. ಹಂಗಾಗಿ ನಾನೇನು ಹಬ್ಬಕ್ಕೆ ಅಂತ ಯಾವಾಗಲೂ ರಜೆ ತಗೊಳ್ಳಲ್ಲ ಫ್ರೆಂಡ್ಸ್. ಕೆಲಸ ಮಾಡಿಬಿಟ್ಟೇ ಹೋಗ್ತಾಯಿದ್ದೆ. ನೆನ್ನೆನೇ ನಾನು ತಗೋಬೇಕು ಅನ್ನಿಸ್ತು, ಅದಕ್ಕೆ ತಗೊಂಡಿದ್ದೆ ಅಷ್ಟೇ, ಇನ್ನೇನಿಲ್ಲ. ಊರಿಗೆ ಎಲ್ಲೂ ಹೋಗಲಿಲ್ಲ ಫ್ರೆಂಡ್ಸ್ ನಾನು. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಬಳೆ ಇದಕ್ಕೆ ಮ್ಯಾಚ್ ಆಗೋ ಥರನೇ ಇದೆ. ಆದರೆ ನಾನೇನು ಯಾವಾಗಲೂ ಮ್ಯಾಚಿಂಗ್ ತಗೊಳ್ಳಲ್ಲ ಫ್ರೆಂಡ್ಸ್. ಇದು ನಾನು ಹೇಳಿದ್ನಲ್ಲ, ನೆನ್ನೆ 6 ಡಜನ್ ಬಳೆ ಕೊಡಿಸಿದ್ದಾರೆ ಅಂತ ಹಬ್ಬಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ. ನಾನೇ ಅವ್ರಿಗೆ ಏನು ಕೊಡಿಸಿಲ್ಲ ಫ್ರೆಂಡ್ಸ್. ಅವರು ನಾನು ಹೋಗೋದಕ್ಕಿಂತ ಮುಂಚೆನೇ ಅವರೇ ತಗೊಂಡು ಬಂದು ಕೊಟ್ಟರೆ, ನಾವೇನಾದರೂ ಅಂಗಡಿಗೆ ಹೋದರೆ ಅವ್ರ ಜೊತೆಲಿ ಕೊಡಿಸ್ಬೋದು. ನಾನು ಹೋಗೋದು ಮುಂಚೆ ನಾನು ಇರೋ ಜಾಗಕ್ಕೆ, ನಾನು ಇರೋತಕ್ಕೆ ತಂದು ಕೊಟ್ಟರೆ ನಾನೇನು ಮಾಡಲಿ ನೋಡಿ ಫ್ರೆಂಡ್ಸ್. ನೆನ್ನೆ ಒಂದು ನವಿ ಬ್ಲೂ ತೊಟ್ಕೊಂಡಿದ್ದೆ. ಆಮೇಲೆ ಫ್ರೆಂಡ್ಸ್, ನಾನು 4 ಕಲ್ಲರು ಇವಾಗ ಅವ್ರು ತಂದಿರೋದು, ಎಲ್ಲದರಲ್ಲೂ ಒಂದೊಂದು ಡಜನು. ಇದು ಯಾವುದೋ ಟೆಂಪಲ್ಗೆ ಹೋದಾಗ ಕೊಡಿಸಿದ್ರೋ ಏನೋ, ಅದು ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಟೆಂಪಲ್ಗೆ ಹೋದಾಗ ಅಂತ ಅನ್ಕೋತೀನಿ. ಅದಕ್ಕೆ ಒಂದೊಂದೇ ಡಜನು ಒಂದೊಂದು ಕಲರ್ ತಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಮೇಲೆ ಉಲ್ಲನ್ ಸುತ್ತಿದ್ದಾರೆ ಬಳೆಗೆ, ಕಾಣಿಸ್ತಾ ಇದೆಯಾ? ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಉಲ್ಲನ್ ಸುತ್ತಿರೋ ಬಳೆ ಬೇಡ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇವಾಗ ಆಕಳವಾಗಿ ನೋಡಿದ್ರೆ ಉಲ್ಲನ್ ಸುತ್ತಿರೋದು ಚೆನ್ನಾಗಿದೆ ಬಳೆ. ಎಲ್ಲರೂ ಫ್ರೆಂಡ್ಸ್ ರಂಜಾನ್ ಹಬ್ಬ ಚೆನ್ನಾಗಿ ಮಾಡಿ, ಖುಷಿಯಿಂದ ಮಾಡಿ, ಚೆನ್ನಾಗಿ ಊಟ ಮಾಡಿ. ಇನ್ನು ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಅಪ್ಪ, ಅವ್ರ ಬಟ್ಟೆ ರೇಟ್ ಕೇಳಿದ್ರೆ ನಮಗಂತೂ ಮೈ ಜುಮ್ ಅನ್ನತ್ತೆ. ಏನು ಗೊತ್ತಾ, ಎಲ್ಲ 10,000 20,000 15,000 30,000 ಹಬ್ಬ. ಅವ್ರ ಬಟ್ಟೆ ರೈಟ್ ನಮ್ಗೆ ಆಗಲ್ಲ ಬಿಡಿ ಫ್ರೆಂಡ್ಸ್. ಆಮೇಲೆ ಅವ್ರದ್ದು ಈಗ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ಇವಾಗ ಅವ್ರು ಮುಸ್ಲಿಮ್ಸಲ್ಲೂ ಸ್ವಲ್ಪ ಜನ ಅಷ್ಟೊಂದು ಚಿಮ್ಕಿ ಡ್ರೆಸ್ಸನ್ನು ಹಾಕೊಳ್ಳಲ್ಲ, ಸ್ವಲ್ಪ ನಾರ್ಮಲ್ ತಗೊಂಡು ಹಾಕೋತಾರೆ. ಅಷ್ಟೊಂದೆಲ್ಲ ಚುಮ್ಕಿ ಇರೋ ಥರ ಮಿಂಚೋ ಥರ ಹಾಕೊಳ್ಳಲ್ಲ. ಹಂಗಾಗಿ ಫ್ರೆಂಡ್ಸ್, ಅವ್ರದ್ದು ಬಿಡಿ, ಮಾತಾಡೋಂಗಿಲ್ಲ. ಅವ್ರ ಬಟ್ಟೆ ವಿಷಯಕ್ಕೆ ಹೋದರೆ ಅವ್ರದ್ದು ಒಂದು ಬಟ್ಟೆಯಲ್ಲಿ ನಾನು 5 ಜೊತೆ ಬಟ್ಟೆ ತಗೋತೀನಿ ಆ ಥರ. ಇನ್ನು ಫ್ರೆಂಡ್ಸ್, ನಾನೇನು ಇವತ್ತು ತಲೆಗೆ ಸ್ನಾನ ಮಾಡಲಿಲ್ಲ. ಯಾಕೆ ಅಂದರೆ ಫ್ರೆಂಡ್ಸ್, ನೆನ್ನೆ ಇನ್ನೂ ಮಾಡ್ಕೊಂಡಿದ್ನಲ್ಲ ಮೈ ಸ್ನಾನ, ಅದಕ್ಕೋಸ್ಕರ ಫ್ರೆಂಡ್ಸ್ ನಾನೇನು ತಲೆಗೆ ಸ್ನಾನ ಮಾಡ್ಕೊಳ್ಳಿಲ್ಲ. ಏನಕ್ಕೆ ಡೈಲಿ ತಲೆಗೆ ಸ್ನಾನ? ಹೆಂಗೂ ಶುಕ್ರವಾರ ಮಾಡೋದನ್ನ ಗುರುವಾರ ಮಾಡಿದ್ದೀನಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಮಾಡ್ಕೊಳ್ಳಿಲ್ಲ. ಇನ್ನು ಫ್ರೆಂಡ್ಸ್, ಈ ಜುಮ್ಕಿ ನಾನೇ ತಂದಿರೋದು. ಆದರೆ ನೋಡಿ, ನನ್ನ ಮಗಳು ಇವೆಲ್ಲನೂ ಎತ್ತಿಟ್ಕೊತಾಳೆ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ ಇಷ್ಟು ದಪ್ಪನ? ನಾನೇನು ಹಾಕೊಂಡು ಹೋಗಲ್ಲ. ನಾನು ಯಾವಾಗಲೂ ತರೋದು ಅವಳಿಗೆ ಅಂತಲೇ ಫ್ರೆಂಡ್ಸ್, ಅವಳಿಗಾಗಲಿ ನಮಗಾಗಲಿ ಅಂತ. ಇನ್ನು ಈ ನೆಕ್ಲೆಸ್ದು ಫ್ರೆಂಡ್ಸ್ ಲಾಂಗ್ ಹಾರ ಐತಲ್ಲ, ಇಷ್ಟು ತಗೊಂಡೋಗಿದ್ದಾಳೆ ಊರಿಗೆ. ಅದು ಯಾವಾಗ ಹಾಕೋತಾಳೋ ನನಗಂತೂ ಗೊತ್ತಿಲ್ಲ. ಎಲ್ಲ ಮೇಕಪ್ ಸೆಟ್ಗಳು ಮತ್ತು ಅದಕ್ಕೆ ಮ್ಯಾಚಿಂಗ್ ಬಳೆಗಳು, ಅದು ಏನಕ್ಕೆ ಅಷ್ಟೊಂದು ಹೊತ್ಕೊಂಡು ಹೋಗೈತೋ ಗೊತ್ತಿಲ್ಲ. ಅದು ನೆಟ್ಟಿಗೆ ಹಾಕೊಳ್ಳೋದೇ ಇಲ್ಲ. ನಾನು ಹೋಗಿ ಬಾಕ್ಸ್ ನೋಡ್ತೀನಿ, ಖಾಲಿ ಆಗೈತೆ. ಎಲ್ಲ ಜೋಡಿಸ್ಕೊಳ್ಳೋಕ್ಕೆ ಅವಳದು ಒಂದು 2-3 ಅವರ್ ಜೋಡಿಸ್ಕೊತಾಳೆ ಬಿಡಿ ಫ್ರೆಂಡ್ಸ್. ಯಾವಾಗಲೂ ನನ್ನ ಮಗಳು ಯಾವಾಗಾದರೂ ಅವಳು ನಮ್ಮ ಥರ ಬೇಗ ಏನು ರೆಡಿ ಮಾಡ್ಕೊಳ್ಳಲ್ಲ. ಬೆಳಗ್ಗೆ 10 ಗಂಟೆ 12 ಗಂಟೆಗೆ ಇಡ್ದವಳು, 3 ಗಂಟೆ 4 ಗಂಟೆ ನೋಡಿದ್ರು ಸಾಯಂಕಾಲ ಹೋಗಿದ್ದಾಳೆ ಊರಿಗೆ. ಆ ಥರ ಅವಳು. ನಮ್ಮ ಹಂಗೆ ಬೇಗ ನಾನು ಯಾವ್ದು ಸಿಕ್ತು ಅದು ಫ್ರೆಂಡ್ಸ್, ಇದೇ ಮ್ಯಾಚು ಅದೇ ಮ್ಯಾಚು ಅಂತ ನೋಡಲ್ಲ. ಇನ್ನು ಇವತ್ತು ಫ್ರೆಂಡ್ಸ್ 3 ಸ್ಯಾರಿನ ತೆಗ್ದಿಟ್ಟಿದ್ದೀನಿ ಬ್ಲೌಸ್ ಹೊಲಿಯೋಕ್ಕೆ. ನೆನ್ನೆ ಉಟ್ಕೊಂಡಿದ್ನಲ್ಲ ಅದೊಂದು, ವುಮೆನ್ಸ್ ಡೇಗೆ ಉಟ್ಕೊಂಡಿದ್ನಲ್ಲ ಅದೊಂದು. ವುಮೆನ್ಸ್ ಡೇದು ನಂದು ಗಿಫ್ಟ್ ಸ್ಯಾರಿ. ಇನ್ನು ಶಿವರಾತ್ರಿಗೆ ಗಿಫ್ಟ್ ಸ್ಯಾರಿನೇ ಹೊಲಿಸ್ಕೊಂಡೆ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗಂತೂ ಈ ವರ್ಷದಲ್ಲಿ ವಾಚು, ಸೀರೆ, ಬಳೆ ಜಾಸ್ತಿ ಗಿಫ್ಟ್ ಬಂದೈತೆ. ನನ್ನ ಸಬ್ಸ್ಕ್ರೈಬರ್ ಎಲ್ಲರೂ ಅಷ್ಟೇ ಕೊಟ್ಟಿದ್ದಾರೆ. ಆದರೆ ಫ್ರೆಂಡ್ಸ್, ನಾನಂತೂ ಯುಗಾದಿಗೂ ಬಟ್ಟೆ ತರಕ್ಕೆ ಹೋಗಲಿಲ್ಲ. ನಂದು ಯುಗಾದಿ ಸೀರೆ ಐತಲ್ಲ, ಅದೂ ಅಷ್ಟೇ. ಅದು ಎಲ್ಲ ನಂದು ನಾನು ಆವಾಗ ಬೇಕಂತ ತಗೊಂಡಿದ್ದೆ. ನೋಡಿದ್ರೆ ಇವ್ರು ತಂದವನೇ ಹೊಲಿಸ್ಕೊಂಡೆ. ಅದನ್ನು ಬ್ಲೌಸ್ ಹೊಲಿಯೋಕ್ಕೆ ಎತ್ತಿಕ್ಕಿದ್ದೀನಿ. ಆದರೆ ಇವತ್ತು ಯಾವ ವಾರ ಫ್ರೆಂಡ್ಸ್? ಶುಕ್ರವಾರ, ಶನಿವಾರ, ಭಾನುವಾರ, ಇನ್ನೂ ಒಂದು 3-4 ದಿವಸ ಬಿಟ್ಬಿಡೋಣ ಬಿಡಿ. ಅವ್ರ ಹಬ್ಬ ಎಲ್ಲನೂ ಮಾಡ್ಕೊಂಡು
ಅವರು ರೆಸ್ಟ್ ಮಾಡ್ಕೊಂಡು ಅಂಗಡಿಗೆ ಬರಲಿ ನಮ್ಮ ಟೈಲರ್. 3 ಡ್ರೆಸ್ ಪೀಸ್ ಇದೆ. ಆಮೇಲೆ ಒಂದು 25ನೇ ತಾರೀಕು ಮೇಲೆ ಹೋಗ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಸ್ಯಾಲ್ರಿ ಆದಾಗ ಹೋದರೆ ಸ್ವಲ್ಪ ಅವ್ರಿಗೆ ಅಮೌಂಟು ಕೊಟ್ಟು ಹೊಲಿಯೋಕ್ಕೆ ಕೊಡ್ಬೋದಲ್ಲ, ಆವಾಗ ಸ್ವಲ್ಪ ಬೇಗ ಹೊಲ್ಕೊಡ್ತಾರೆ. ಹೊಲಿವಾಗಲೇ ಕೊಟ್ಟರೆ ನಾನೇನಿಲ್ಲ ಫ್ರೆಂಡ್ಸ್, ಯಾವಾಗಲೂ ದುಡ್ಡಿದ್ರೆ ಬಟ್ಟೆ ಹೊಲಿವಾಗಲೇ ಕೊಟ್ಬತ್ತೀನಿ ಅಮೌಂಟು. ಇನ್ನು ಫ್ರೆಂಡ್ಸ್ ಇದ್ರದ್ದು ಓಲೆನೂ ಕಾಣ್ತಾಯಿಲ್ಲ, ಅದೊಂದು ಡಬ್ಬ ಫುಲ್ಲು ತುಂಬಿಟ್ಟಿದ್ದಾಳೆ, ಏನೋ ಎತ್ಕೊಂಡಿದ್ದಾಳೆ. ಇವತ್ತು ಒಂಚೂರು ವೆಯ್ಟ್ ಇಲ್ಲ, ಆದರೆ ಇದು ನಾನೇ ತಂದಿದ್ದು, ಆದರೆ ವೆಯ್ಟ್ ಇಲ್ಲ. ನಾನು ಎಲ್ಲಿಗೋ ಇಷ್ಟು ದಪ್ಪದ ಹಾಕೊಂಡು ಹೋಗಲ್ಲ ಫ್ರೆಂಡ್ಸ್. ಇದಂದರೆ ವೀಡಿಯೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಹಂಗಾಗಿ ಬನ್ನಿ ಫ್ರೆಂಡ್ಸ್, ಇದೇ ಯಾರ್ದು ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ಫ್ರೆಂಡ್ಸ್. ಬನ್ನಿ, ಇನ್ನು ಇವತ್ತು ನೆನ್ನೆ ಫ್ರೆಂಡ್ಸ್ ಹೇಳಿದ್ದೀನಿ ಆಲ್ರೆಡಿ, ನಾನು ನೆನ್ನೆ ವೀಡಿಯೋ ಮಾಡಿದ್ದೀನಿ. ಇನ್ನು ಬ್ಲೌಸು ಡ್ರೆಸ್ಸು ಎಲ್ಲ ಈ ತಿಂಗಳಲ್ಲಿ ಕೊಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಡ್ರೆಸ್ ಮಾತ್ರ 3 ಕೊಡ್ತೀನಿ, ನನಗೆ ಡೈಲಿ ಯೂಸಿಗೆ ಬೇಕು. ಸ್ಯಾರಿನೂ ನಾನು ಸ್ವಲ್ಪ ಲೇಟಾಗಿ ಹೊಲ್ಕೊಡೋಕೆ ಕೊಡ್ತೀನಿ. ಈಗ ಇನ್ನು ಫ್ರೆಂಡ್ಸ್ ನಮಗೆ ಬಸವ ಜಯಂತಿ ಬರುತ್ತೆ. ಬಸವ ಜಯಂತಿ ಹಬ್ಬ ಅಂದರೆ ಯುಗಾದಿ ಕಳೆದು ಒಂದು ತಿಂಗಳಿಗೆ ಬರುತ್ತೆ. ಅದಕ್ಕೂ ಗಿಫ್ಟ್ ಸ್ಯಾರಿ ಇದೆ, ಅದು ಅಲ್ಲಿದೆ ಫ್ರೆಂಡ್ಸ್. ಅದೊಂಥರ ತುಂಬ ಚೆನ್ನಾಗಿದೆ, ಬ್ಲೂ ಕಲರು ಮತ್ತು ಕೈಯಲ್ಲೆಲ್ಲ ಮಿಂಚು ಚೆನ್ನಾಗಿದೆ ಫ್ರೆಂಡ್ಸ್. ಆ ಸ್ಯಾರಿ ಎಲ್ಲರೂ ತಗೋತಾ ಇದ್ದಾರೆ. ಅದೇ ಅಮೌಂಟು ಕಮ್ಮಿನೇ, ಅದು ಗಿಫ್ಟ್ ಸ್ಯಾರಿನೇ, ಅದು ಒಳಗಡೆ ಐತೆ. ಇನ್ನೇನು ತೋರಿಸೋದು ಬಿಡಿ, ಬ್ಲೌಸ್ ಹೊಲಿಸ್ದಾಗ ನಾನು ಹಾಕೊಂಡೆ ವೀಡಿಯೋ ಮಾಡ್ತೀನಲ್ಲ, ಅದು ಎಲ್ಲನೂ 3 ಎತ್ತಿಕ್ಕಿದ್ದೀನಿ. ಅಳತೆ ಬ್ಲೌಸು ತೆಗೆದಿಟ್ಟಿದ್ದೀನಿ. ಆದರೆ ನಾಳೆ ನಾಡ್ದು ಇನ್ನೂ 3 ಡೇಸು 4 ಡೇಸ್ ನಾನು ಹೋಗಲ್ಲ ಫ್ರೆಂಡ್ಸ್, ಅವ್ರದ್ದೆಲ್ಲ ಕೆಲಸ ಮುಗೀಲಿ. ಈಗ ನಾಳೆ 21 ಅಂದ್ಕೊಳ್ಳಿ, ಭಾನುವಾರ, ಸೋಮವಾರ, ಮಂಗಳವಾರನೋ ಬುಧವಾರನೋ ಹೋಗಿ ಕೊಟ್ಟರೆ ಆಯಿತು. ಸುಮ್ಮನೆ ಯಾಕೆ ಅವ್ರಿಗೀಗ ನಾವು ಹೋಗಿ ಇದು ಮಾಡೋದು, ಡಿಸ್ಟರ್ಬೆನ್ಸ್ ಮಾಡಬಾರ್ದಲ್ಲ. ಹೆಂಗೂ ಅವರು ಒಂದು 3 ದಿವಸ 4 ದಿವಸ ಮೇಲೆ ಪಾಪ ಫ್ರೆಂಡ್ಸ್ ಅವರು ನೈಟೆಲ್ಲ ಹಂಗೆ ಉಪವಾಸ ಇರ್ತಾರೆ. ಇವತ್ತು ನೈಟೆಲ್ಲ ಹಬ್ಬ ಏನೋ ಫ್ರೆಂಡ್ಸ್, ಗೊತ್ತಿಲ್ಲ ನನಗೆ. ಬರ್ತೀನಲ್ಲ ಇವಾಗ ಸಾಯಂಕಾಲ 11:30ಗೆ ಗಾಡೀಲಿ, ಆವಾಗ ಟ್ಯಾನಿ ರೋಡ್ ಬಿಟ್ಟು ಈ ಕಡೆ ಸೈಡಲ್ಲಿ ನಾನು ಬರ್ತೀನಲ್ಲ ಅಕ್ಕಪಕ್ಕ, ಆವಾಗ ನನಗೆ ಗೊತ್ತಾಗುತ್ತೆ. ಇನ್ನು ಫ್ರೆಂಡ್ಸ್ ಈ ಸ್ಯಾರಿನ ನಾನು ನಮ್ಮ ಹೌಸ್ ಕೀಪಿಂಗ್ ಹುಡುಗರಿಗೆ ಎಲ್ರಿಗೂ ಅವರು ನನಗೆ ಬರ್ತಡೇಲಿ ಗಿಫ್ಟ್ ಕೊಟ್ಟಿದ್ರು. ಎಲ್ಲರೂ ಎಲ್ಲ ಸೇರಿ ಎಲ್ಲರೂ 100 ರೂಪೀಸ್ ಹಾಕ್ಕೊಂಡು ನನಗೆ ಸ್ಯಾರಿ ತಂದಿದ್ರು ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಅವರು ಯಾವಾಗ ಯಾಕೆ ಅವರು ಪಾಪ ಖುಷಿಯಿಂದ ತಂದವರು ಅಂದ್ಬಿಟ್ಟು ಎಲ್ರಿಗೂ ನೋಡಿ ನಾನು ಹಾಕ್ಕೊಂಡಿದ್ದೀನಿ ಸೀರೆ. ಇದೇ ಥರ ಲೇಡೀಸ್ಗೆಲ್ಲ ಸ್ಯಾರಿ, ಜೆಂಟ್ಸ್ಗೆಲ್ಲ ಪ್ಯಾಂಟ್ ಪೀಸು ಶರ್ಟ್ ಪೀಸೇ ಕೊಟ್ಟಿದ್ದೆ. ಅವ್ರ ಅಳತೆ ಏನೂ ಕೇಳಲಿಲ್ಲ. ಅವ್ರ ಅಳತೆ ಅದು ಇದು ಕೇಳೋಕೆ ಹೋದರೆ ಬೇಡ ಅಂತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಅವ್ರಿಗೆ ಪೀಸೇ ತಂದು ಕೊಟ್ಟಿದ್ದೆ. ಇದು ಆವಾಗ ನಾನು ಈ ಕಲರಲ್ಲಿ ನಾನು ಇದೊಂದು ಇಟ್ಕೊಂಡೆ, ನನ್ನ ಮಗಳಿಗೊಂದು ಕೊಟ್ಟಿದ್ದೀನಿ. ನಾನು 2 ಇಟ್ಕೊಂಡಿದ್ದೆ ಫ್ರೆಂಡ್ಸ್, ಇನ್ನೊಂದು ರಿಟರ್ನ್ ಮಾಡಿಬಿಟ್ಟೆ. ಆವಾಗ ರಿಟರ್ನ್ ಮಾಡಿದೆ ನಾನು, ಯುಗಾದಿ ಹಬ್ಬದ ಸ್ಯಾರಿ ತಂದಿದ್ದು ಅದು, ಮತ್ತು ಇನ್ನೊಂದು 2 ಇತ್ತು, ನಂದು ರಿಟರ್ನ್ ಕೊಡೋದು ಅವ್ರ ಅಂಗಡಿಗೆ ಕೊಟ್ಟು. ನಾನು ನೆನ್ನೆ ಹುಟ್ಟಿದ ಸೀರೆ ಫ್ರೆಂಡ್ಸ್ 2500, ಅವರು 3200 ಹೇಳ್ತಿದ್ರು. ನಾನು ಅಷ್ಟೇ ಯಾವಾಗಲೂ ಕೊಡಲ್ಲ ಫ್ರೆಂಡ್ಸ್. ನಾನು ಯಾವುದೇ ವ್ಯಾಪಾರಕ್ಕೆ ಹೋದ್ರೂ ಅವ್ರ ಹತ್ರ ಹೋರಾಡೇ ತರೋದು. ಆಮೇಲೆ ಇನ್ನು ಅದನ್ನೇ ನಾನು ರಿಟರ್ನ್ ಕೊಟ್ಟು, ಮತ್ತು ನಂದು ನೈಟ್ ಡ್ರೆಸ್ ತಂದಿದೆ, ಅದು ಅವ್ರ ಅಂಗಡಿಲಿ ಇರಲಿಲ್ಲ. ಆವಾಗ ಅದ್ರ ಬದಲಿಗೆ ನಾನು ಡ್ರೆಸ್ ಪೀಸ್ ತಗೊಂಡು ಬಂದಿದ್ದೀನಿ. ನಮ್ಮ ಟೈಲರ್ ಅಂಗಡಿಲಿ ಒಂದು ಡ್ರೆಸ್ ಪೀಸ್ ತಗೊಂಡಿದ್ದೀನಿ. ಅವ್ರ ಅಂಗಡಿಲೇ ಡ್ರೆಸ್ ಎಲ್ಲ ಮಾಡ್ತಾರೆ. ಯಾಕಂದರೆ ಫ್ರೆಂಡ್ಸ್ ನಮಗೆ ಸ್ವಲ್ಪ ಚಿಕ್ಕಪೇಟೆಯಲ್ಲಿ ಕಮ್ಮಿ ಸಿಗುತ್ತಲ್ಲ ಅಂತ ನಾನು ಅಲ್ಲೇ ತಗೊಂಡು ಬಂದಿದ್ದೆ. ಆಯ್ತಲ್ಲ ಫ್ರೆಂಡ್ಸ್, ಇಷ್ಟ ಆಯಿತು. ಈಗ ನಾವು ಅದೇ ಬುಕ್ಕು ಬ್ಲೌಸ್ ಹೊಲಿಸ್ಕೊಳ್ಳಿಲ್ಲ, ಆದರೂ ಕರೆಕ್ಟ್ ಆ ಸೀರೆಗೆ ಮ್ಯಾಚ್ ಆಗೋ ಬ್ಲೌಸ್ ಫ್ರೆಂಡ್ಸ್ ಇವತ್ತು ಸಿಕ್ಕಿದೆ. ಅದು ನನ್ನ ಫ್ರೆಂಡು ನನ್ನ ಜೊತೆ ಕೆಲಸ ಮಾಡೋರು ನನಗೆ ಸ್ಯಾರಿ ಕೊಡಿಸಿದ್ರು ನನ್ನ ಬರ್ತಡೇ ಆದಮೇಲೆ. ಬರ್ತಡೇ ಆದಮೇಲೆ ಏನೋ ಅವ್ರ ಅಮ್ಮ ಅವರೆಲ್ಲ ಸ್ಯಾರಿ ತಗೊಳಕ್ಕೆ ಹೋಗಿದ್ರಂತೆ. ಆವಾಗ ಅವ್ರಿಗೆ ನನ್ನ ನೆನಪಾಗಿ ನನಗೆ ಸ್ಯಾರಿ ತಗೊಂಡು ಬಂದಿದ್ರು. ಅದೇ ಸ್ಯಾರಿ ಬ್ಲೌಸ್ ಹೊಲಿಸಿದೆ. ಆ ಸ್ಯಾರಿಗೆ ಅದೇ ಮ್ಯಾಚ್ ಆಯ್ತಾಯಿತು ಫ್ರೆಂಡ್ಸ್. ನೋಡಿದ್ರೆ ಇವತ್ತು ಬೀರು ತೆಗೆದ್ನಲ್ಲ, ಇವಾಗ ಸಿಕ್ಕೈತೆ. ಅದು ನೆನ್ನೆನಾದರೂ ಸಿಕ್ಕಿದ್ರೆ ಕರೆಕ್ಟಾಗಿ ಮ್ಯಾಚ್ ಆಯ್ತಾಯಿತು. ಹಂಗಾಗಿ ಫ್ರೆಂಡ್ಸ್ ಅದು ನನ್ನ ಫ್ರೆಂಡ್ ಕೊಡಿಸಿದ ಸೀರೆನೇ, ಅದರಲ್ಲೂ ರೀಲ್ಸ್ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿರೋ ಕ್ವಾಲಿಟಿ ಸ್ಯಾರಿನೇ ಕೊಡಿಸಿದ್ದಾರೆ ಫ್ರೆಂಡ್ಸ್. ನನಗೇನು ಯಾರು ಅಂತ ಚೀಪಾಗಿ ಏನು ಕ್ವಾಲಿಟಿ ಚೆನ್ನಾಗಿಲ್ಲದೆ ಇರೋದನ್ನ ಕೊಟ್ಟಿಲ್ಲ. ಎಷ್ಟೋ ಸಲ ಒಂದೊಂದು ಸಲ ಅವರು ತರಬೇಕು ಅಂದಾಗ ನನಗೆ ಫೋನ್ ಮಾಡಿ ಫೋಟೋ ಕಳಿಸ್ತಾರೆ ತರಬೇಕು ಅಂದಾಗ. ಹಂಗಾಗಿ ನನಗೆ ಯಾರು ಏನಂತ ಚೀಪಾಗಿರೋ ಗಿಫ್ಟು ಒಂದೂ ಬಂದಿಲ್ಲ ಫ್ರೆಂಡ್ಸ್. ಇನ್ನು ಕ್ರಿಸ್ಮಸ್ಸಲ್ಲಂತೂ ಬಿಡಿ, ನಾನು ಕ್ರಿಶ್ಚಿಯನ್ ಥರ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ. ವಾಚ್ 2 ಬಂದೈತೆ, ಮನೆಗೆ ಗಡಿಯಾರ ಬಂದೈತೆ, ಅವೇನೇನೋ, ಆಮೇಲೆ ಗಣೇಶ ಬಂದೈತೆ, ಮತ್ತು ಬಳೆಗಳು ಬಂದೈತೆ, 2 ವಾಚು, ಮತ್ತು ಗಡಿಯಾರ, ಗಣೇಶ, ಆಮೇಲೆ ಇನ್ನೂ ಏನೇನೋ ಶೋಕೇಶ್ ಗಿಡ ಥರದ್ದು. ನಮ್ಮಲ್ಲೇನು ಶೋಕೇಶ್ ಇಲ್ಲ, ನಿಮಗೆ ಗೊತ್ತಲ್ಲ, ಮಿರರ್ದು ಅಷ್ಟೇ ಶೋಕೇಶು ಎಲ್ಲ ಬಂದಿದೆ ಫ್ರೆಂಡ್ಸ್ ನನಗೆ ಕ್ರಿಸ್ಮಸ್ಸಲ್ಲಿ. ಅದಕ್ಕೋಸ್ಕರ ನಾನು ಈಗ ಒಂದು ಸ್ಯಾರಿನ ತೆಗೆದಿಟ್ಟಿದ್ದೀನಿ. ಇನ್ನು ನನ್ನ ಮಗಳೊಂದು ನನ್ನ ಬರ್ತಡೇಗೆ ಸ್ಯಾರಿ ಕೊಡಿಸಿಲ್ಲ ಫ್ರೆಂಡ್ಸ್, ಪ್ಲೈನ್ ಸ್ಯಾರಿ. ಮತ್ತು ನಾನು ಅದಕ್ಕೆ ಅವಳಿಗೆ ಫೋನ್ ಮಾಡಿ ಹೇಳಿದ್ದೆ. ಅವಳು ಬಟ್ಟೆ ತರಕ್ಕೆ ಹೋಗಿರ್ತಾಳಲ್ಲ ಫ್ರೆಂಡ್ಸ್, ಆವಾಗ ಅವಳು ನನಗೆ ಫೋನ್ ಮಾಡ್ತಾಳೆ. ನಾನು ಬೇಕು ಅಂತಲೇ ಇಲ್ಲಿಂದನೇ ಒಂದೇ ಒಂದು ಪ್ಲೈನ್ ಸೀರೆ ತಗೊಂಡು ಬರವ ಅಂತ ಕೇಳ್ಕೊತೀನಿ. ಆಮೇಲೆ ಅವಳು ಏನು ಗೊತ್ತಾ, ನಾನು ಕೇಳಿದ್ರೆ ಇಲ್ಲ ಅನ್ನಲ್ಲ ಯಾವಾಗೇ ಆಗಲಿ. ಆಮೇಲೆ ಅಂಗಡಿಗೆ ಹೋಗ್ಬಿಟ್ಟು ಮತ್ತೆ ಫೋನ್ ಮಾಡ್ತಾಳೆ, ಮಮ್ಮಿ ನೀನೊಂದು ಪ್ಲೈನ್ ಸ್ಯಾರಿ ಕೇಳಿದ್ದಲ್ಲ. ಅವಳು ಪ್ಲೈನ್ ಬಟ್ಟೆನೇ ತಗೊಳಕ್ಕೆ ಹೋಗ್ತಾಳೆ ಡ್ರೆಸ್ ಹೊಲ್ಸೋಕ್ಕೆ. ಯಾವಾಗಲೂ ಅವಳು ಇಲ್ಲ ಅನ್ನಲ್ಲ ಫ್ರೆಂಡ್ಸ್. ನಾನು ಏನಾದರೂ ಕೇಳಿದ್ರೆ ಮುಂಚೆನೇ ಏನಾದರೂ ಟಾಪು ಇದ್ದರೆ ಫೋನ್ ಮಾಡಿ ಫೋಟೋ ಹಾಕ್ತಾಳೆ. ಒಬ್ಬೊಬ್ಬರು ಮಕ್ಕಳು ಒಂದೊಂದು ಥರ. ಆಮೇಲೆ ನಾನು ಅದೇ ಸೀರೆಗೆ ನನಗೆ ನಟ್ಟು ಬ್ಲೌಸ್ ಪೀಸೇ ಬೇಕು ಅಂತ ಕೇಳಿದೆ, ಪ್ಲೈನ್ ಸೀರೆಗೆ ಫ್ರೆಂಡ್ಸ್. ಅದಿನ್ನೂ ಹೊಲಿಸ್ಕೊಂಡಿಲ್ಲ, ವೀಡಿಯೋ ಮಾಡಿದ್ದೀನಿ.
ನಾನು ಇಲ್ಲ ನನಗೆ ನೆಟ್ ಬ್ಲೌಸ್ ಪೀಸೇ ಬೇಕು ಅಂದಕ್ಕೆ 350 ಅದು 350 ರೂಪಾಯಿ ಒಂದು ಮೀಟ್ರು. ಅದಕ್ಕೆ 1 ಮೀಟ್ರ್ ಅದನ್ನೇ ಕಟ್ ಮಾಡಿಸ್ಕೊಬಂದು ಕೊಟ್ಟವಳೆ. ಹಂಗೆ ನಾನು ಅವಳು ಯಾವಾಗಾದರೂ ಹೋಗುವಾಗ ಒಂದು ಹಾಕ್ತೀನಿ ಏನಾದರೂ ಒಂದು ಮಾತು, ನನಗೊಂದು ಡ್ರೆಸ್ ತಗೋಬ, ನನಗೊಂದು ಸ್ಯಾರಿ ತಗೋಬ. ಯಾಕೆಂದರೆ ಫ್ರೆಂಡ್ಸ್ ಈಗ ಅವಳು ಕೆಲಸ ಮಾಡ್ತಾಳಲ್ಲ, ಈಗ ಏನು ಕೆಲಸ ಮಾಡಿಲ್ಲ ಅಂದ್ರೆ ನಾವು ಕೇಳೋಕ್ಕಾಗುತ್ತಾ ಮಕ್ಕಳನ್ನ. ಆಮೇಲೆ ಅವಳು ಇನ್ನೊಂದು ಏನಾರ ಬೇಕು ಯಾವ್ದಾರ ಆಗಲಿ, ಗೌರಿ ಹಬ್ಬದಲ್ಲಿ ಫ್ರೆಂಡ್ಸ್ ನನಗೆ ಯಾರೇ ಕೊಡಲಿಲ್ಲ ಅಂದ್ರೂ ನನ್ನ ಮಗಳು ಮಮ್ಮಿ ಗೌರಿ ಹಬ್ಬಕ್ಕೆ ಸೀರೆ ತಗೋ ಅಂತ ಕೊಡ್ತಾಳೆ. ಈಗ ಈ ಯುಗಾದಿಗೆ ನಾನೇ ಅವಳಿಗೆ ಡ್ರೆಸ್ ಕೊಡಿಸಿದೆ, ಅದನ್ನು ಡಿಸೈನ್ ಇಟ್ಟು ಹೊಲಿಸ್ಕೊಂಡು ಹೋದ್ಲು. ಅವಳಿಗೂ ನನಗೂ ಸೇಮ್ ಒಂದೇ ಥರ ಡ್ರೆಸ್ ತಂದಿದೆ. ನಾನು ಅದು ಹೇಳಿದ್ನಲ್ಲ ಫ್ರೆಂಡ್ಸ್ ರಂಜಾನ್ ಅಂತ. ಆದರೆ ಅವಳಿಗೆ ರಂಜಾನಲ್ಲೂ ನಮ್ಮ ಟೈಲರು ಒಂದು ಹೊಲ್ಕೊಟ್ಟಿದ್ದಾರೆ. ನಾನು ಹೇಳಿದೆ, ಅಣ್ಣ ನಮ್ಮ ಹುಡುಗಿ ಬಂದರೆ ಒಂದು ಡ್ರೆಸ್ ಹೊಲ್ಕೊಡಿ, ಅವಳಿಗೆ ಈಗ ಹಬ್ಬಕ್ಕೆ ಡ್ರೆಸ್ ಇಲ್ಲ ಅಂತ. ಆದರೆ ಊರಿಗೆ ಹೋಗಿದ್ದಾಳಲ್ಲ, ಯಾವ್ದು ಹಾಕೊಂಡವಳು, ಎಷ್ಟೊಂದು ಹೊಲಿಸ್ಕೊತಾಳಲ್ಲ, ಯಾವ ಡ್ರೆಸ್ ಹಾಕೊಂಡಿದ್ದಾಳೋ ಒಂದೇ ಒಂದು. ನಾನು ಅವಳದು ಇನ್ಸ್ಟಾಗ್ರಾಮಲ್ಲಿ ಈಗ ಹೊಸ್ದಾಗಿ ಹೊಲಿಸಿದ್ಲು ಅವಳ ಫ್ರೆಂಡ್ ಮದುವೆಗೆ, ಅದರದ್ದು ಫೋಟೋ ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ಲು ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದು ನಾನು ನೋಡಿಲ್ಲ. ಹಂಗಾಗಿ ಫ್ರೆಂಡ್ಸ್ ಇನ್ನೂ 2-3 ಹಬ್ಬ ಬಂದ್ರೂ ಫ್ರೆಂಡ್ಸ್ ಹೋಗಲ್ಲ. ಯಾಕೆ ಗೊತ್ತಾ, ನಾವು ಬಟ್ಟೆನೂ ಅತಿಯಾಗಿ ತಗೊಳಕ್ಕೆ ಹೋಗ್ಬಾರ್ದು. ಯಾಕೆ ಗೊತ್ತಾ, ನಮಗೆ ಕಷ್ಟ ಆದಾಗ ಒಂದು ಟೈಮಲ್ಲಿ ದುಡ್ಡಿರಲ್ಲ ಫ್ರೆಂಡ್ಸ್, ಆಗ ನಾವು ಬೇರೆಯವ್ರ ಹತ್ರ ಬೇಡಕ್ಕೆ ಹೋಗ್ಬಾರ್ದು. ಅದಕ್ಕೆ ನಾವು ಬಟ್ಟೆ ಆಗಲಿ ಯಾವುದೇ ಆಗಲಿ ಇತಿಮಿತಿಲೇ ತಗೋಬೇಕು. ನನಗೆ ಏನು ಗೊತ್ತಾ ಫ್ರೆಂಡ್ಸ್, ಡೈಲಿ ಯೂಸ್ ಗಟ್ಟೆ ಅಷ್ಟೇ ನಾನು ಬಟ್ಟೆ ಇಷ್ಟಪಡೋದು. ಇನ್ನು ಫ್ರೆಂಡ್ಸ್ ಸೀರೆಗಳಂತೂ ನನಗೆ ಬಿಡಿ ಎಲ್ಲ ತಗೊಂಡಿದ್ದೀನಿ. ಇನ್ನೇನು ಫ್ರೆಂಡ್ಸ್, ಇವಾಗ ಅಲ್ಲೇ ಮಾರ್ಚ್, ಏಪ್ರಿಲು, ಮೇ ಬಂದರೆ ನಂದು ಬರ್ತಡೇ ಬರುತ್ತೆ. ಆದರೆ ಫ್ರೆಂಡ್ಸ್ ನಾನು ಇವಾಗ ಇರೋ ಸೀರೆ ಐತಲ್ಲ, ಇನ್ನು ಅವಳು ಕೊಡಿಸಿರೋದು ಅದೆಲ್ಲನೂ ಹೊಲಿಸ್ಕೊಂಡು ನಾನೊಂದು ಕಲ್ಲರ್ ಇದು ಮಾಡ್ಕೊಂಡಿದ್ದೀನಿ, ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಬರ್ತಡೆಗೆ ಅದೇ ಕಲ್ಲರ್ ತಗೋಬೇಕು ಅಂತ. ಕನಕಾಂಬರ ಬರುತ್ತಲ್ಲ ಫ್ರೆಂಡ್ಸ್, ಅದರಲ್ಲೊಂಥರ ಡಾರ್ಕ್ನೆಸ್ ಇರುತ್ತೆ, ಅದು ಇಲ್ಲಾಂದರೆ ಕಾಟನ್ ಸ್ಯಾರಿ ಒಂದು ತಗೋಬೇಕು ಅಂದ್ಕೊಂಡಿದ್ದೀನಿ. ಮೇ ಮಂತಲ್ಲಿ ಫ್ರೆಂಡ್ಸ್ ನಂದು ಬರ್ತಡೆ. ಅದಕ್ಕೆ 1ನೇ ತಾರೀಕಿಗೆ ಬಂದು ಒಲೆ ಕೊಟ್ಬತ್ತೀನಿ ತಗೊಂಡೋಗಿ ಅಂದ್ಕೊಂಡಿದ್ದೀನಿ. ನೋಡೋಣ ಅಷ್ಟೊತ್ತಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸ್ಯಾರಿ ಆಮೇಲೆ ಫ್ರೆಂಡ್ಸ್ ನಾನು ಇನ್ನು ಅದ್ರ ಜೊತೆ ಒಂದು ಸಿಫಾನ್ ಡ್ರೆಸ್ಗಳು ಬರ್ತವೆ, ಡೈಲಿ ಯೂಜಿಗೆ ತುಂಬ ಚೆನ್ನಾಗಿರುತ್ತೆ, ಅದು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಂಗಾಗಿ ಒಲೆಯಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ಇವತ್ತು ಶುಕ್ರವಾರ ನಾನು ಇನ್ನೇನು ಮಾಡಲಿ ಫ್ರೆಂಡ್ಸ್, ದೋಸೆ ಇಟ್ಟಿತ್ತಲ್ಲ ಅದಕ್ಕೆ ಪಡ್ಡು ಮಾಡೋಣ ಅಂತ ಎಲ್ಲ ಮಸಾಲೆ ರುಬ್ಬಿ ರೆಡಿ ಮಾಡಿಬಿಟ್ಟು ಆಮೇಲೆ ಹಾಕೋಕಣೆ ಚಿಕ್ಕ ಚಿಕ್ಕ ದೋಸೆ ಮಾಡಬೇಕು ಅನ್ನಿಸ್ತು. ಚಿಕ್ಕ ದೋಸೆ ಮಾಡಿ, ಒಬ್ಬಟ್ಟು ಸಾಂಬಾರಿತ್ತು, ರೈಸ್ ಮಾಡಿ, ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ, ಮೇಲೆ ಗಿಡಕ್ಕೆಲ್ಲ ನೀರು ಹಾಕಿ, ಪ್ಯಾಸೇಜೆಲ್ಲ ಕ್ಲೀನ್ ಮಾಡಿ, ಸ್ವಲ್ಪ ಬಟ್ಟೆ ಇತ್ತು ಅದನ್ನೆಲ್ಲ ಮಿಷನ್ಗೆ ಹಾಕಿ, ಇನ್ನೇನಿಲ್ಲ ಫ್ರೆಂಡ್ಸ್ ನಂದು ಎಲ್ಲ ರೆಡಿ ಆಯಿತು. ಇನ್ನು ಅರ್ಧ ಗಂಟೆ, ಇನ್ನು 3/4 ಗಂಟೆ ಐತೆ. ಈಗ ಬಾಕ್ಸ್ ಊಟ ಹಾಕೊಂಡು ನಾನು ಈಗ ಹೋದರೆ ಫ್ರೆಂಡ್ಸ್ 11:15 ಬರೋದು. ನಾನು ಇಷ್ಟು ಇವತ್ತು ಕೆಲಸ ಎಲ್ಲನೂ ಮುಗಿಸಿದ್ದೀನಿ. ಇನ್ನು ಫ್ರೆಂಡ್ಸ್ ಮಾಮೂಲಿ ಇನ್ನು ಇವತ್ತು ರಂಜಾನು ನಿಮಗೆ ಗೊತ್ತಾ. ಆಮೇಲೆ ಫ್ರೆಂಡ್ಸ್ ಕನ್ನಡದವ್ರಿಗೆ ಇನ್ನೊಂದು ಗೊತ್ತಾ, ವರ್ಷ ತೊಡಕು ಅಂತ ಬಂದೈತಿ. ಇವತ್ತು ವರ್ಷ ತೊಡಕು ಫ್ರೆಂಡ್ಸ್. ನಮ್ಮೂರ ಕಡೆ ಎಲ್ಲ ಸ್ವಲ್ಪ ಜನ ದುಡ್ಡಿನ ಆಟ ಆಡ್ತಾರೆ, ಮತ್ತು ಇಸ್ಪೀಟ್ ಆಡ್ತಾರೆ. ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ, ಎಲ್ಲ ಆವಾಗ ಫ್ರೆಂಡ್ಸ್ ಹೋದರೆ ಕರ್ಕೊಂಡು ಬರಬೇಕಿತ್ತು ಅವ್ರನ್ನ ಹೋಗಿ. ಈಗಲೂ ಆಡ್ತಾರೆ ಎಷ್ಟೊಂದು ಜನ. ಹಂಗಾಗಿ ಇನ್ನು ಫ್ರೆಂಡ್ಸ್ ಇವತ್ತು ನನ್ನ ಡೈಲಿ ವರ್ಕಲ್ಲಿ ನಂದೆಲ್ಲ ಕೆಲಸ ಫಿನಿಶ್ ಆಯಿತು, ಎಲ್ಲ ಪೂಜೆನೂ ಆಗೋಯ್ತು. ನೆನ್ನೆ ಹೂವು ತಗೊಂಡು ಬಂದಿದ್ದೆ, ಅಂಗಡಿಗೆ ಹೋಗಿ ಸ್ವಲ್ಪ ಬೀನ್ಸು ಅದು ಇದು ಬೇಕಿತ್ತು ತಗೊಂಡು ಬಂದೆ ಅಷ್ಟೇ ಫ್ರೆಂಡ್ಸ್. ಇನ್ನು ಸಾಂಬಾರು ಬಿಸಿ ಮಾಡಿಟ್ಟಿದ್ದೀನಿ, ರೈಸ್ ಮಾಡಿದ್ದೀನಿ. ಅವಳು ಇಲ್ವಲ್ಲ ಒಂಥರ ಬೇಜಾರು ಅನಿಸುತ್ತೆ, ಎಷ್ಟು ದಿವ್ಸಕ್ಕೆ ಬರ್ತಾಳೋ ಗೊತ್ತಿಲ್ಲ. ಲ್ಯಾಪ್ಟಾಪ್ ಅಂತೂ ತಗೊಂಡೋಗಿದ್ದಾಳೆ. ಅವಳು ಯಾಕೆ ಬರಲ್ಲ ಅಂದರೆ ನೋಡಿ, ನಮ್ಮೂರಲ್ಲಿ ಇವತ್ತು ನಾಟಕ ಇರುತ್ತೆ, ನಾಳೆ ಜಾತ್ರೆ ಇರುತ್ತೆ, ಮತ್ತು ನಾಡಿದ್ದು ನಮ್ಮೂರಲ್ಲಿ ಕರಗ ಹೊತ್ತಿರ್ತಾರಲ್ಲ ಅವ್ರದ್ದು ಗಂಧದ ಮೈ ತೊಳ್ಕೊಂಡು, ನಮ್ಮೂರಲ್ಲಿ ಯಾರು ಅರ್ಕೆ ಮಾಡ್ಕೊಂಡಿರ್ತಾರೆ ತಲೆ ಮುಡಿ ಕೊಡ್ತೀನಿ ಅಂತ ನಮ್ಮ ದೇವ್ರ ಹತ್ರ, ರಾಮೇಶ್ವರ ಹತ್ರ ಹೊಳೆ ಐತೆ, ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಮುಗಿಸ್ಕೊಂಡೇ ಬರ್ತಾಳೋ ಏನೋ ನೋಡೋಣ. ನಾನೇನು ಫೋನ್ ಮಾಡಿಲ್ಲ ಫ್ರೆಂಡ್ಸ್, ನೆನ್ನೆ ಮಾಡಿದ್ದಷ್ಟೇ. ಎಲ್ಲ ಹೋಗಿದ್ರಲ್ಲ ಒಂದು ಖುಷಿಯಿಂದ ಇದ್ದು ಬರಲಿ ಬಿಡಿ. ಏನು ನಾನು ನೆನ್ನೆ ಹಂಗಂದೆ, ಬಿಡು ಮಮ್ಮಿ ಊರಿಗೆ ಹೋಗ್ತಾ ಇದ್ದೀನಿ ಅಂದರೆ ಇವಾಗ ಎಂಜಾಯ್ ಮಾಡಿದೆ, ಇನ್ಯಾವಾಗ ಮಾಡಬೇಕು ಅಂದರು. ನಾನು ಒಂಟು ನಿಂತಿದ್ಯಾ ಊರಿಗೆ ಅಂದೆ. ಮತ್ತು ನಾವ್ಯಾಕೆ ಇಲ್ಲೇ ಕೂತ್ಕೋಬೇಕು ರಜೆ ಇದ್ರೂ ಅಂದ್ಲು. ಸರಿ ಹೋಗಲಿ, ಎಲ್ಲ ನಮ್ಮೂರಲ್ಲಿ ಇವಾಗ ಜಿಗಿ ಅಂತ ಇರುತ್ತೆ ಫ್ರೆಂಡ್ಸ್. ಟೈಮ್ ಹೋಗೋದೇ ಗೊತ್ತಾಗಲ್ಲ ನಮ್ಮೂರಲ್ಲಿ ಯುಗಾದಿ ಹಬ್ಬದಲ್ಲಿ. ಎಲ್ಲನೂ ಮುಗಿಸ್ಕೊಂಡು ಯಾವಾಗ ಬರ್ತಾಳೆ ನೋಡಿ. ನಾನೊಂದು ವಾರದ ಕಮ್ಮಿ ಅಂತೂ ಬರೋಲ್ಲ ಬಿಡಿ ಅವಳು. ಹಂಗಾಗಿ ಇಷ್ಟ ಆಯಿತು ಫ್ರೆಂಡ್ಸ್. ಇನ್ನು ಈ ಸರಿ ಹಬ್ಬಕ್ಕೆ ನಾನು ಅವಳಿಗೆ ಡ್ರೆಸ್ಸೆಯ, ಇನ್ನು ಬಸವನ ಜಯಂತಿಗೂ ಐತೆ. ಅವಳದು ಸೀರೆಗಳಂತೂ ಫ್ರೆಂಡ್ಸ್ ಒಂದು 10 ತಂದಿದ್ದೀನಿ. ತರುವಾಗೆಲ್ಲ ಒಂದೊಂದು ಸೀರೆ ತಂದು ಇಟ್ಬಿಡ್ತೀನಿ ನಾನು ಬೀರ್ಗೆ. ಯಾವಾಗಾದರೂ ಬ್ಲೌಸ್ ಹೊಲಿಸ್ಕೊಳ್ಳಿ, ನಾನು ಯಾವಾಗ ಸ್ಯಾರಿ ತರ್ತೀನಿ ಆವಾಗ ಅವಳಿಗೂ ಅಂತಂದು, ಯಾಕೆಂದರೆ ಹೆಣ್ಮಕ್ಳಲ್ವ ಫ್ರೆಂಡ್ಸ್, ಇರಲಿ ಯಾವಾಗಾದರೂ ಹೊಲಿಸ್ಕೊಳ್ಳಿ ಅಂತ ತಂದಿಟ್ಟಿರ್ತೀನಿ. ಇನ್ನು ಇವಾಗ ನನ್ನ ಬರ್ತಡೆಗೆ, ಅವಳ ಬರ್ತಡೆಗೆ, ಅವಳ ಫ್ರೆಂಡ್ ಬರ್ತಡೆಗೆ ಹೋದಾಗ ಮಮ್ಮಿ ಫಸ್ಟ್ ನೀನು ತಗೋ ಒಂದು ಚೆನ್ನಾಗಿರೋದ ಅಂತ ಹೇಳಿದ್ದು ಪೋತೀಸಲ್ಲಿ. ನನಗೆ ಕೊಡಿಸಿದ್ಲು, ಆಮೇಲೆ ಅವ್ಳ ಫ್ರೆಂಡ್ಲಿಗೆ ಕೊಡಿಸಿದ್ಲು. ಇನ್ನು ಅವಳ ಬರ್ತಡೇಲಿ ಅವಳೇ ತಗೊಂಡಿದ್ಲು. ನಾನು ಈ ಸಲ ಏನು ಅವಳ ಬರ್ತಡೆಗೆ ಬಟ್ಟೆ ಕೊಡಿಸಿಲ್ಲ ಫ್ರೆಂಡ್ಸ್, ನಾನೇ ತಗೋತೀನಿ ಮಮ್ಮಿ ಅಂತ ಹೇಳಿದ್ಲು. ಅವಳು ತಗೊಂಡು ನೀನು ತಗೊಡು ಅಂತ ಕೇಳಲ್ಲ. ಆದರೆ ನಾನು ಆ ಥರ ಅಲ್ಲ, ನಾನು ತಗೊಂಡಿದ್ರು ಅವಳ ಹತ್ರ ಕೇಳ್ತೀನಿ. ಯಾಕಂದರೆ ಹೆಣ್ಮಕ್ಳ ಹತ್ರ ದುಡ್ಡು ಇದ್ದಾಗಲೇ ತರಿಸ್ಕೋಬೇಕಲ್ಲ ಅಂತ. ಅವಳು ಬಟ್ಟೆ ತಗೊಂಡು ಇಲ್ಲ ನಾನೇ ತಗೋತೀನಿ ಅಂತಾಳೆ. ಆ ಥರ ಅವಳು ಏನಕ್ಕೂ ಅಷ್ಟೊಂದು ಬೇಕೇ ಬೇಕು ಅಂತ ನಮ್ಮ ಮಕ್ಕಳು ಏನಂತ ಹಠ ಮಾಡಲಿಲ್ಲ ಫ್ರೆಂಡ್ಸ್. ಅದೊಂದು ನಾವು ತಂದಿರೋ ಪುಣ್ಯ ಅನ್ಬೇಕಷ್ಟೇ. ಏನೇ ಇರಲಿ ಅಡ್ಜಸ್ಟ್ ಮಾಡ್ಕೋತೇವೆ. ನಾವು ಏನೇ ಅಡುಗೆ ಮಾಡಲಿ ಊಟ ಮಾಡ್ತೇವೆ. ಯಾವುದೊಂದು ದುಡ್ಡಿನ ವಿಷಯದಲ್ಲಾಗಲಿ, ಒಂದು ಶೋಕಿ ಮಾಡೋ ವಿಷಯದಾಗಲಿ ಏನೊಂದು ಜಾಸ್ತಿ ಓವರಾಗಿ ಮಾಡಲ್ಲ.
ಅವು ಬೇಕಾದ್ರೆ ನೀವು ಅರ್ಧ ಗಂಟೆ ಊಟಕ್ಕೆ ಹಾಕಿಲ್ಲ ಅಂದರೆ ಯಾಕೆ ಮಾಡಿಲ್ಲ ಅಂತ ಒಂದು ದಿವಸಕ್ಕೂ ಜಗಳ ಮಾಡಲ್ಲ. ಏನೋ ಆ ದೇವರು ಒಟ್ಟಿನಲ್ಲಿ ಇದೊಂದು ವರ ನಮಗೆ ಒಳ್ಳೆ ಗುಣ ಕೊಟ್ಟಿದ್ದಾನಲ್ಲ ಅಷ್ಟೇ ನಮಗೆ ಖುಷಿ ಬಿಡಿ. ಅವ್ರು ಯಾರ ಹತ್ರ ಜಗಳದ ವಿಷಯ ಯಾವುದಿಲ್ಲ ಫ್ರೆಂಡ್ಸ್. ಅವ್ರ ಫ್ರೆಂಡ್ಸ್ಗಳು ಬಂದರು ಅಷ್ಟೇ ಎಲ್ಲ ಜೊತೇಲಿ ಚೆನ್ನಾಗಿರ್ತವೆ, ಕೆಲ್ಸಕ್ಕೆ ಹೋಯ್ತವೆ. ಏನೋ ಈ ಜನ್ಮಕ್ಕೆ ನಮ್ಗೆ ಇಷ್ಟೇ ಸಾಕು, ನಮ್ಮ ಅಂತಸ್ತಿಗೆ ಇಷ್ಟು ನೆಮ್ಮದಿ ಸಾಕು ಬಿಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.